ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಮನೇಲೆ ಹೇಗೆ ಸಾಂಪ್ರದಾಯಿಕವಾಗಿ ಹಳೆ ಕಾಲದಲ್ಲಿ ಹೇಗೆ ಹಿರಿಯರು ತುಪ್ಪ ಕಾಯಿಸ್ತಿದ್ರು ಅಂತ ತೋರ್ಸಕ್ಕೆ ಹೊರಟಿದ್ದೀನಿ. ತುಪ್ಪ ಜಾಸ್ತಿ ತಳ ಹಿಡಿಬಾರ್ದು, ಕಂಟು ಹಿಡಿಬಾರ್ದು ಅಂದರೆ ನೋಡಿ ಚೆನ್ನಾಗಿರೋ ಬಾಂಡಿನೋ ಅಥವಾ ಪಾತ್ರೆನ ತಗೊಂಡು ಯೂಸ್ ಮಾಡ್ಕೊಳ್ಳಿ. ಇನ್ನು ನಾವು ಮಕ್ಕಳಿಗೆ ಅಂತ ತಿಂಗಳ ಬೆಣ್ಣೆ ತರಿಸ್ತಾ ಇರ್ತೀವಿ ಊರಿಂದ. ನಾನು ನಮ್ಮ ಆಂಟಿ ಹತ್ರನೇ ಯಾವಾಗ್ಲೂ ಬೆಣ್ಣೆ ತೊಗೊಳ್ಳೋದು. ಸೇರಿಗೆ 250 ರೂಪಾಯಿಂದ 200 ರೂಪಾಯಿ ತೊಗೋತಾರೆ ಅವರು. ನಾನು ಟೋಟಲಾಗಿ 5 ಸೇರು ಬೆಣ್ಣೆನ ಕಾಯಿಸ್ತಾ ಇರೋದು. ನಮ್ಮನೇಲಿ ಇಬ್ಬರು ಮಕ್ಕಳಿರೋದ್ರಿಂದ ಈ 5 ಸೇರು ಬೆಣ್ಣೆ ನಮಗೆ ತಿಂಗಳಿಗೆ ಬರೋದಿಲ್ಲ. ತುಪ್ಪನ ಮಕ್ಕಳಿಗೆ ಆಗಲಿ ನಾವೇ ಆಗಲಿ ರೆಗ್ಯುಲರಾಗಿ ಯೂಸ್ ಮಾಡಬೇಕು. ಯಾಕಂದರೆ ಇದರಿಂದ ತುಂಬ ಇಮ್ಯುನಿಟಿ ಸಿಸ್ಟಮ್ ಬೂಸ್ಟ್ ಆಗುತ್ತೆ ಮತ್ತು ಹಾಗೆ ನಮ್ಮ ಜಾಯಿಂಟ್ ಪೇಯ್ನ್ಸು ಪ್ರತಿಯೊಂದಕ್ಕೂ ಹೆಲ್ಪ್ ಮಾಡುತ್ತೆ ಇದು. ಇನ್ನು ಡೈಜೆಷನ್ಗಂತೂ ತುಂಬ ಹೆಲ್ಪ್ಫುಲ್ ಅಂತ ಹೇಳ್ಬೋದು ತುಪ್ಪನ. ಇನ್ನು ತುಪ್ಪ ಕಾಯಿಸ್ಬೇಕಾದ್ರೆ ಕೆಲವೊಂದನ್ನು ಐಟಮ್ಸ್ನ ಆ್ಯಡ್ ಮಾಡ್ತೀವಿ. ಇವೆಲ್ಲ ತುಂಬ ಒಳ್ಳೆಯ ಅಂಶ ಇರೋದು ಅಂತ ನಮ್ಮ ಅಜ್ಜಿ ಹೇಳಿದರು. ಹಾಗೆ ಕೆಲವು ಐಟಮ್ಸ್ಗಳು ತುಪ್ಪನೂ ಬೇಗ ಕೆಡೋಗ್ಬಿಡೋದಿಲ್ಲ ಅಂತ ಹೇಳಿ ಈ ಐಟಮ್ಸ್ಗಳನ್ನ ಹಾಕ್ತಾರೆ. ಬೆಳ್ಳುಳ್ಳಿ, ತುಪ್ಪ ಕಾಯಿಸ್ಬೇಕಾದ್ರೆ ಬೆಳ್ಳುಳ್ಳಿನ ಬೇಡದಿರೋ ಫ್ಯಾಟ್ಗಳನ್ನ ಲೆಸ್ ಆಗಲಿ ಅಂತ ಹೇಳಿ ಬೆಳ್ಳುಳ್ಳಿ ಯೂಸ್ ಮಾಡ್ತಾರೆ. ಏಲಕ್ಕಿನ ಡೈಜೆಷನ್ಗೆ ಯೂಸ್ ಮಾಡಿದ್ರೆ, ಲವಂಗನ ಒಳ್ಳೆ ಫ್ಲೇವರ್ಗೆ ಯೂಸ್ ಮಾಡ್ತೀವಿ. ಇನ್ನು ಅರಿಶಿನ ಆಪ್ಷನಲ್ಲು, ಯಾಕಂದರೆ ಹಸುವಿನ ತುಪ್ಪಕ್ಕೆ ನೀವು ಯಾವುದೇ ಕಲರ್ನ ಯೂಸ್ ಮಾಡಬೇಕಾಗಿಲ್ಲ. ಇನ್ನು 2 ಹರಳುಪ್ಪು ಯೂಸ್ ಮಾಡ್ಕೊಂಡಿದ್ದೀನಿ, ಜೊತೆಗೆ ಸ್ವಲ್ಪ ಮೆಂತ್ಯ. ಇಷ್ಟೆಲ್ಲ ಹಾಕಿ ಚೆನ್ನಾಗಿ ಒಂದು ರೌಂಡ್ ತಿರುಗಿಸ್ಕೊಂಡು, ಹಾಗೆ ವಿಳೆದೆಲೆನೂ ಕೂಡ ಯೂಸ್ ಮಾಡ್ತೀವಿ. ಕೆಲವರು ತೊಟ್ಟನ್ನ ಯೂಸ್ ಮಾಡ್ತಾರೆ, ಅದು ಅವ್ರ ಆಪ್ಷನಲ್ಲು. ಇಷ್ಟನ್ನು ಹಾಕಿ ಚೆನ್ನಾಗಿ ಕುದಿಸ್ಬೇಕು. ತುಪ್ಪನ ಯಾವಾಗಲೂ ಮೀಡಿಯಮ್ ಫ್ಲೇಮಲ್ಲೇ ಯಾವಾಗಲೂ ಕಾಯಿಸ್ಬೇಕು. ನೀವು ನೋಡ್ತಿರ್ಬೋದು, ತುಪ್ಪ ನೊರೆ ಅಂಶ ಎಲ್ಲ ಹೋಗಿ ಈಗ ನೀಟಾಗಿ ಮೀಡಿಯಮ್ ಫ್ಲೇಮಲ್ಲಿ ಮೀಡಿಯಮ್ ರೇಂಜಾಗಿ ಬಾಯ್ಲ್ ಆಗಿದೆ. ತುಪ್ಪ ಎಷ್ಟು ನೀಟಾಗಿ ಕಾಯಿಸ್ತೀವೋ ಅಷ್ಟು ಮಕ್ಕಳಿಗೆ ಆರೋಗ್ಯಕ್ಕೆ ಒಳ್ಳೆಯದು, ಅಥವಾ ನಮಗೂ ಒಳ್ಳೆಯದು. ಯಾಕಂದರೆ ಮಕ್ಕಳಿಗೆ ಚೆನ್ನಾಗಿ ಕಾಯಿಸ್ಲಿಲ್ಲ ಅಂದರೆ ತುಪ್ಪ ಶೀತ ಕೆಮ್ಮು ಆಗೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ಫೈನಲಿ ತುಪ್ಪದಲ್ಲಿರೋ ನೊರೆ ಅಂಶ ಎಲ್ಲ ಹೋಗಿ ತುಪ್ಪ ಚೆನ್ನಾಗಿ ಕಾಯ್ದಿದೆ. ನಿಮಗೆ ಈ ಥರ ಗುಳ್ಳೆ ಬಂದರೆ ತುಪ್ಪ ಕಾಯಿಸ್ಬೇಕಾದ್ರೆ ಆಲ್ಮೋಸ್ಟ್ ತುಪ್ಪ ಕಾದಿದೆ ಅಂತ ಅರ್ಥ. 1-2 ನಿಮಿಷ ಆ ಥರ ಚೆನ್ನಾಗಿ ಕುದಿಸಿ ಅದನ್ನು ಸ್ವಲ್ಪ ಆರೋಗ್ಬಿಟ್ಟು, ಆದಷ್ಟು ತುಪ್ಪನ ಸಿರಮಿಕ್ ಮೆಟೀರಿಯಲ್ ಅಥವಾ ಗ್ಲಾಸ್ ಕಂಟೈನರಲ್ಲಿ ಯೂಸ್ ಮಾಡಬೇಕು ಅಂತ ಹೇಳ್ತಾರೆ. ನಾವು ಮಕ್ಕಳಿಗೆ ತಿನ್ನಿಸ್ಬೇಕಾರೆಲ್ಲ ತೊಗೋತಾ ಇರ್ತೀವಿ ಬಾಕ್ಸ್ನ, ಹಾಗಾಗಿ ನಾವು ಸಿಲ್ವರೇ ಬೆಸ್ಟ್ ಅಂತ ಈಗ ಸದ್ಯಕ್ಕೆ ಯೂಸ್ ಮಾಡ್ತಾ ಇದ್ದೀವಿ. ನೀವು ನೋಡ್ತಿರ್ಬೋದು ತುಪ್ಪ ಹೇಗೆ ರೆಡಿಶ್ ಆಗಿ ಚೆನ್ನಾಗಿ ಕಾಯ್ದಿದೆ. ನೆಕ್ಸ್ಟ್ ಅದು ಮರಳಾಗಿ ಕನ್ವರ್ಟ್ ಆಗುತ್ತೆ ಕೋಲ್ಡ್ ಆದಾಗ. ನಾನು ಇದನ್ನು ತುಂಬ ಬಿಸಿ ಇತ್ತಲ್ಲ, ಒಂದು ಬಾಕ್ಸಿಗೆ ಹಾಕಿಟ್ಟಾಗ ಈ ಥರ ಇತ್ತು. 1-2 ದಿನ ಆದಮೇಲೆ ನಿಮಗೆ ಮರಳಾಗಿ ಕಾಣಿಸುತ್ತೆ ತುಪ್ಪ. ಇನ್ನೂ ಸ್ವಲ್ಪ ತುಪ್ಪ ಏನು ಮಿಕ್ಕಿತ್ತು ಅದನ್ನು ನಾನು ಒಂದು ಚಿಕ್ಕ ಬಾಕ್ಸ್ಗೆ ಹಾಕಿಟ್ಟಿದ್ದೆ. ನೋಡಿ ಹೇಗೆ ಮರಳಾಗಿ ಕಾಣಿಸ್ತಿದೆ ತುಪ್ಪ. ಆದಷ್ಟು ನೀವು ಎಲ್ಲರೂ ಹಸುವಿನ ತುಪ್ಪನೇ ಯೂಸ್ ಮಾಡಿ ಅಂತ ಹೇಳ್ತೀನಿ. ಯಾಕಂದರೆ ಅದಕ್ಕೆ ತುಂಬ ಒಳ್ಳೆ ಫ್ಯಾಟ್ ಕಂಟೆಂಟ್ ಇದೆ. ಮಕ್ಕಳಿಗೂ ಕಫ್ ಆಗಲ್ಲ. ಈ ಎಮ್ಮೆ ತುಪ್ಪ ಆದರೆ ಸ್ವಲ್ಪ ಜಾಸ್ತಿ ಫ್ಯಾಟ್ ಕಂಟೆಂಟ್ ಇರೋದ್ರಿಂದ ಮಕ್ಕಳಿಗೆ ಬೇಗ ಶೀತ ಕೆಮ್ಮು ಮತ್ತು ಕಫ ಕಟ್ಟುತ್ತೆ. ಸೊ ಹಾಗಾಗಿ ಎಲ್ಲರೂ ಆದಷ್ಟು ಹಸುವಿನ ತುಪ್ಪನೇ ಯೂಸ್ ಮಾಡಿ. ಆ್ಯಂಡ್ ನನ್ನ ಇವತ್ತಿನ ವ್ಲಾಗ್ ನಿಮಗೆ ಎಲ್ಲರಿಗೂ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಮಾಡಿ. ಥ್ಯಾಂಕ್ ಯು ಆಲ್.